ಹಾಯ್ ಗೈಸ್, ಎಲ್ಲರೂ ಕೂಡ ನಮಸ್ಕಾರ. ASV ಅಕಾಡೆಮಿಗೆ ಸ್ವಾಗತ. ನೋಡ್ಕೋಬೋದು ಗೈಸ್, ಇದು ನಮ್ಮದು ASV ಅಕಾಡೆಮಿ ಟೆಲಿಗ್ರಾಮ್ ಚಾನಲ್. ಇನ್ನೂ ಯಾರಾದರೂ ಜಾಯ್ನ್ ಆಗಿಲ್ಲ ಅಂತಂದರೆ ಜಾಯ್ನ್ ಆಗಿ. ASV ಅಕಾಡೆಮಿ ಅಂತ ಸರ್ಚ್ ಮಾಡಿದರೂ ಕೂಡ ಸಿಗ್ತದೆ, ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀವಿ, ಜಾಯ್ನ್ ಆಗಿ. ಇವತ್ತಿನ ಅಪ್ಡೇಟ್ ಏನಪ್ಪ ಅಂತಂದರೆ KPTCLದು ಜಸ್ಕಾಮ್ ಅವ್ರದ್ದು ನಿಮ್ಮದು ಅಂತಿಮ ಆಯ್ಕೆ ಪಟ್ಟಿ ಫೈನಲ್ ಸೆಲೆಕ್ಷನ್ ಲಿಸ್ಟನ್ನು ಬಿಟ್ಟಿರ್ತಾರೆ. ಅದನ್ನ ನಾನು ಇವಾಗ ತೋರಿಸ್ತೀನಿ ನಿಮಗೆ. ಬನ್ನಿ ನೋಡ್ತಾ ಹೋಗೋಣ. ಎಸ್ ಗೈಸ್, ಇದನ್ನ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರಿಗೆ ಬೇಕೋ ಜಾಯ್ನ್ ಆಗಿ, ಮತ್ತು ವಾಟ್ಸಪ್ ಗ್ರೂಪ್ ಕೂಡ ಇರ್ತದೆ, ಜಾಯ್ನ್ ಆಗಿ. ನೋಡ್ಬೋದು ಇಲ್ಲಿ ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪ್ನಿ ನಿಯಮಿತ ಅಂತೇಳಿ ಐತಿ. ನೋಡ್ಕೋಬೋದು ಮೀಸಲಾತಿಗಳನ್ನ. ಇಲ್ಲಿ 1ನೇ ರೋವಲ್ಲಿ ನಿಮಗೆ ಮೀಸಲಾತಿ ಸಿಗ್ತದೆ, ಆಮೇಲೆ ಹುದ್ದೆಗಳ ಸಂಖ್ಯೆಗಳು ಸಿಗ್ತದೆ, ಆಮೇಲೆ ತಾತ್ಕಾಲಿಕ ಆಯ್ಕೆಗೊಂಡ ಅಭ್ಯರ್ಥಿಗಳ ಸಂಖ್ಯೆ ಸಿಗ್ತದೆ, ನೆಕ್ಸ್ಟ್ ಕಟ್ ಆಫ್ ಎಷ್ಟಿದೆ ಅಂತ ಸಿಗ್ತದೆ, ಆಮೇಲೆ ಜನ್ಮ ದಿನಾಂಕ ಅದನ್ನು ಕೂಡ ಮ್ಯಾಟ್ರ್ ಆಗ್ತದೆ. ಎಸ್ ಗೈಸ್, ಇಲ್ಲಿ ಕಟ್ ಆಫ್ ಲಿಸ್ಟನ್ನು ಕೊಟ್ಟಿರ್ತಾರೆ ನೋಡಿ, ಶೇಕಡಾವಾರು ಎಷ್ಟು % ತೊಗೊಂಡಿರ ಅಂತೇಳಿ ಕಾಣ್ತಿದೆಯಲ್ಲ ನಿಮಗೆ. ಇಲ್ಲಿ ಶೇಕಡ ಎಷ್ಟು % ತೊಗೊಂಡಿರ ಅಂತೇಳಿ. ಆಮೇಲೆ ನಿಮ್ಮದು ಏಜ್ ಕೂಡ ಮ್ಯಾಟ್ರ್ ಆಗುತ್ತೆ. ನೀವು ಚಿಕ್ಕವರಿದ್ದರೆ ನಿಮ್ಮನ್ನ ಕನ್ಸಿಡರ್ ಮಾಡೋದು ಸ್ವಲ್ಪ ಕಮ್ಮಿ ಆಗುತ್ತೆ, ಬಟ್ ಜಾಸ್ತಿ ಏಜ್ ಇದ್ದವರು ಕೂಡ ಇಲ್ಲಿ ಒಳಗಡೆ ಹೋಗುವಂಥ ಚಾನ್ಸಸ್ ಇರ್ತದೆ. ಓಕೆ, ನೋಡ್ಬೋದು ಇಲ್ಲಿ ನಿಮಗೆ ಕೊಟ್ಟಿರ್ತಾರೆ. ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ 17 ಹುದ್ದೆಗಳ 2A ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ. ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ 1 ಹುದ್ದೆ ಬ್ಯಾಕ್ಲಾಗ್ ಇರಿಸಲಾಗಿದೆ. ನೋಡಿ, ನೀವೇನಾದರೂ ಅಕಸ್ಮಾತ್ ಅನರ್ಹ ಆಗಿದ್ದರೆ ಅದು ಒಂದು ಬ್ಯಾಕ್ಲಾಗ್ ಆಗಿ ಹುದ್ದೆ ಉಳಿತದೆ ಅಂತ ಅರ್ಥ. ನೋಡ್ಬೋದು ನಿಮಗೆ ಇಲ್ಲಿ ಆಲ್ರೆಡಿ ಜನರಲ್ ಮ್ಯಾನೇಜರ್ ನೋಡ್ಕೋಬೋದು, ಜಸ್ಕಾಮ್ ಕಲಬುರ್ಗಿ ಅವರು ಸಹಿ ಇದೆ. ಹೀಗೆ ಹಲವಾರು ರೀತಿ ಮಾಹಿತಿಗಳು ನಿಮಗೆ ಸಿಗ್ತಾ ಇರ್ತವೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಂಬಿಡಿ. ಸಬ್ಸ್ಕ್ರೈಬ್ ಜಸ್ಟ್ ಫ್ರೀ ಇರ್ತದೆ. ಓಕೆ, ಮತ್ತು ಕೆಳಗಡೆ ಲಿಂಕ್ ಇದೆ, ಜಾಯ್ನ್ ಆಗೋದನ್ನು ಮರಿಬೇಡಿ. ಓಕೆ, ಇಲ್ಲಿದೆ ನೋಡಿ. ಎಸ್, ಇದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೆನಪಿರಲಿ, ಇದು ಓನ್ಲಿ ಕಲ್ಯಾಣ ಕರ್ನಾಟಕದವ್ರನ್ನ ಮಾತ್ರ ಬಂದಿದೆ. ನಾನ್ HKದು ಇನ್ನೂ ಬಂದಿಲ್ಲ. ನಾನ್ HKದು ಬರುತ್ತೆ, ವೆಯ್ಟ್ ಮಾಡಿ. ನಿರಂತರ ಅಪ್ಡೇಟ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ಸಾಧ್ಯವಾದರೆ ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಲ್ಲ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್, ಅವುಗಳಿಗೆ ಜಾಯ್ನ್ ಆಗೋದನ್ನು ಮರಿಬೇಡಿ. ಯಾಕಂತಂದರೆ ನಿಮಗೆ ಮುಂದೆ ಬರುವಂಥ ಅಪ್ಡೇಟ್ಸ್ಗಳಿಗೆ ಅವೇ ಕಾರಣ. ಎಲ್ಲರಿಗೂ ಕೂಡ ಧನ್ಯವಾದ.